ಸರ್, ಮೊದಲನೇದಾಗಿ ಧನ್ಯವಾದ. ಅಮೋಘ ವರ್ಷ ನೃಪತುಂಗ ಅವ್ರ ಬಗ್ಗೆ ತುಂಬ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ಹಾಗೆ ಇವತ್ತು ಕೂಡ ಇಮ್ಮಡಿ ಪುಲಿಕೇಶಿ ಅವ್ರ ಸಾಂಗಲ್ಲೂ ನೀವು ವರ್ಕ್ ಮಾಡಿದ್ದೀರಾ ಅನ್ನೋದು ಕೇಳಿ ಸಂತೋಷ ಆಯಿತು. ಹೇಗಿತ್ತು ಇವತ್ತಿನ ಕಾರ್ಯಕ್ರಮ? ಇವತ್ತಿನ ಕಾರ್ಯಕ್ರಮ ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು. ಆಮೇಲೆ ಇಮ್ಮಡಿಯ ಪುಲಿಕೇಶಿ ಬಗ್ಗೆ ನಮಗಷ್ಟು ಗೊತ್ತಿರಲಿಲ್ಲ. ನಾವು ಆ ಕಡೆಯವರೇ, ಬೆಳಗಾವಿ ಕಡೆಯವರು, ಬಾದಾಮಿ ಚಾಲುಕ್ಯರು ಇದ್ದರು ಅಂತ ಗೊತ್ತಿತ್ತಷ್ಟೇ. ಬಟ್ ಇವಾಗ ಈ ಸಂಪೂರ್ಣ ಕತೆ ನೋಡಿದ ಮೇಲೆ ಅವರ ಐತಿಹಾಸಿಕ ಏನಿದು ಅಂತ ಗೊತ್ತಾಯಿತು. ಆಮೇಲೆ ಅಮೋಘ ವರ್ಷ ನೃಪತುಂಗ ಅವ್ರ ಬಗ್ಗೆ 64 ವರ್ಷ ಅವ್ರು ಆಳಿದ್ದಾರೆ. ತುಂಬ ಶಾಂತಿಯಿಂದ ಆಳಿದವರು. ಬಟ್ ಇಮ್ಮಡಿ ಪುಲಿಕೇಶಿ ಅವರು ಬೇರೆ. ಅವರು ನೌಕಾಪಡೆಯನ್ನು ಸೃಷ್ಟಿ ಮಾಡಿ ಇಲ್ಲಿಂದ ದಕ್ಷಿಣವರೆಗೂ ಹೋಗಿ ತುಂಬ ದೊಡ್ಡ ಹೋರಾಟ ಮಾಡಿದಂಥ ರಾಜರ ಬಗ್ಗೆ ಇವತ್ತು ಇಬ್ಬರು ರಾಜರ ಬಗ್ಗೆ ನಾವು ಹಾಡಿದ್ದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ಆಮೇಲೆ ನಮ್ಮ ಗುರುಗಳಾದಂಥ ನಾಗೇಂದ್ರ ಪ್ರಸಾದ್ ಅವರು ತುಂಬ ಅದ್ಭುತವಾಗಿ ಸಾಹಿತ್ಯ ಆಗಿ ಸಂಗೀತವನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಜೊತೆ ಹಾಡಿದವರು ಎಲ್ಲರೂ ತುಂಬ ಚೆನ್ನಾಗಿ ಹಾಡಿದ್ದಾರೆ. ತುಂಬ ಒಳ್ಳೆಯ ಸಾಂಗ್ಗಳು ಇನ್ನು ಮುಂದೆ ಬರ್ತಾ ಇದೆ. ಈಗ ಅಮೋಘ ವರ್ಷ ಬಂದಿದೆ, ಇಮ್ಮಡಿ ಪುಲಿಕೇಶಿ ಬಂದಿದೆ. ಇದಾದಮೇಲೆ ನಾವು ಬೆಳವಡಿ ಮಳ್ಳಮ್ಮನ ಮೇಲೆ ಒಂದು ಸಾಂಗ್ ಮಾಡ್ತಾಯಿದ್ದೀನಿ. ಇನ್ನೇನು ಬೆಳವಡಿ ಉತ್ಸವ ನೆಕ್ಸ್ಟ್ ಮಂತದಲ್ಲಿ ಮಾರ್ಚ್ದಲ್ಲಿ ನಡೆಯುತ್ತೆ, ಆವಾಗ ಕೂಡ ಸಾಂಗ್ ಬರುತ್ತೆ. ಒಟ್ಟಿನಲ್ಲಿ ಏನು ಹೇಳಬೇಕಂದ್ರೆ ಕನ್ನಡಕ್ಕೆ ಆದಂಥ ಒಂದು ತೂಕ ತುಂಬ ದೊಡ್ಡದಾಗಿದೆ. ಕನ್ನಡ ರಾಜರಾಗಬಹುದು, ನಮ್ಮ ರಾಣಿ ಚೆನ್ನಮ್ಮ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕನ್ನಡಕ್ಕೆ ತುಂಬ ದೊಡ್ಡ ರಾಜರಿದ್ದಾರೆ. ಅವ್ರ ಬಗ್ಗೆ ಸಾಂಗ್ಗಳನ್ನ ಮಾಡ್ತೀವಿ ಕೇಳಿ. ಬಟ್ ಅವು ಸಾಂಗ್ ಮುಖಾಂತರ ತಿಳ್ಕೊಳಕ್ಕಿಂತನೂ ಅವ್ರ ಬಗ್ಗೆ ಪುಸ್ತಕಗಳಿದೆ, ಈಗೇನೋ ಮಾಡ್ತಾಯಿದ್ದಾರೆ, ಕನ್ನಡ ಟೀ ಶರ್ಟ್ಗಳು ಮಾಡಿಸ್ತಾ ಇದ್ದಾರೆ. ಇಂಥವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನೋಡಿ, ಇದರಿಂದ ನಿಮಗೂ ಕಲಿಯೋಕ್ಕೆ ಸಿಗುತ್ತೆ. ಈ IT ಕಂಪ್ನಿಯವರು ಗೊತ್ತಿರಲ್ಲ, ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಸುಮಾರು ಜನ IT ಕಂಪ್ನಿಯವರು ಕನ್ನಡ ಅಂತ ಹಾಕ್ಕೊಂಡು ಅಡ್ಡಾಡಿರ್ತಾರೆ, ನಾನು ನೋಡಿದ್ದೀನಿ. ಅವ್ರು ಗೊತ್ತಿರೋರು ಮಾತ್ರ ಅದನ್ನು ಹಾಕೊಳ್ಳೋಕೆ ಸಾಧ್ಯ. ಎಲ್ಲರೂ IT ಕಂಪ್ನಿಯಲ್ಲಿ ಕೆಲಸ ಮಾಡೋರು ಕೂಡ ನಾನು ಹೇಳ್ತೀನಿ, ಕನ್ನಡಕ್ಕೆ ಬೆಂಗಳೂರಲ್ಲಿದ್ದು ಕನ್ನಡ ಮಾತಾಡಿ, ಕನ್ನಡದ ಬಗ್ಗೆ ತಿಳ್ಕೊಳ್ಳಿ, ಕನ್ನಡದ ಟೀ ಶರ್ಟ್ಗಳನ್ನ ನಿಮಗೆ ಅನಿಸಿದ ಮೇಲೆ ಹಾಕ್ಕೊಳ್ಳಿ ಅಂತ ನಾನು ಹೇಳಿ ಇಷ್ಟಪಡ್ತೀನಿ. ಧನ್ಯವಾದ ಸರ್, ಇಷ್ಟೊತ್ತು ಮಾತಾಡಿ.